ಸರ್, ಇವಾಗ ನಮ್ಮ ಜೊತೆಗೆ ರೈತ ಮುಖಂಡರಾದ ಶಾಂತಿ ಪ್ರಸಾದ್ ಹೆಗ್ಡೆ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿನ್ನೇನು ಅಲ್ಲಿ ಪ್ರತಿಭಟನೆ ಆಗಿದೆ, ಏನು ರೈತರ ಕೃಷಿ ಭೂಮಿ ಕೂಡ ನಾಶವಾಗ್ತಾ ಇದೆ, ರೈತರು ನಿರಂತರವಾಗಿ ಹೋರಾಟ ಮಾಡಿದ್ರು ಕೂಡ ಏನು ಪರಿಹಾರ ಸಿಕ್ಕಿಲ್ಲ. ನಿನ್ನೆ ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಿರೋದು ಸರ್ ಅಲ್ಲಿ ಅಂದ್ರೆ? ನಮ್ಮ ಹಿಂದಿನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಗಲೇನ್ ಅವರು ಕಳೆದ 2024ರಲ್ಲಿ ಸ್ಪಷ್ಟವಾಗಿ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಅದರಲ್ಲಿ ಏನಂತ ಹೇಳಿದ್ರೆ, ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ ನೀಡಿರ್ತಕ್ಕಂತಹ ಏನು ಪರಿಹಾರ ಎಷ್ಟು ಕೊಡ್ಬೇಕಂತ ಸರ್ಕಾರ ಒಂದು ಆದೇಶವನ್ನ ಮಾಡಿದೆ. ಆ ಆದೇಶದ ಪ್ರಕಾರ ರೈತರಿಗೆ ಮೊದಲು ಪರಿಹಾರವನ್ನ ನೀಡಬೇಕು. ಪರಿಹಾರವನ್ನ ನೀಡಿ ನಂತರ ಕಾಮಗಾರಿಯನ್ನ ಪ್ರಾರಂಭಿಸಬೇಕು. ಆದ್ರೆ ರೈತರಿಗೆ ಯಾವುದೇ ರೀತಿಯ ಪರಿಹಾರವನ್ನ ನೀಡದೆ ಪೊಲೀಸ್ ಬಲವನ್ನ ಉಪಯೋಗಿಸಿಕೊಂಡು ಬಂದು ಮಾಡ್ತಾ ಇದ್ದಾರೆ. ಇದನ್ನ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡಿದ್ರು. ಆಗ ರೈತರನ್ನ ಅಲ್ಫೋನ್ಸ್, ನಮ್ಮ ರೈತ ಹೋರಾಟಗಾರರು, ಅವರನ್ನ ಬಂಧನ ಮಾಡಿ ಕರ್ಕೊಂಡು ಬಂದಿದ್ರು. ಅವರನ್ನ ಬಂಧಿಸಿ ಕರ್ಕೊಂಡು ಬಂದಾಗ ನಾವು ರೈತರ ಪರವಾಗಿ ಠಾಣೆಯ ಮುಂದೆ ಜಮಾಯವಾಗಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದೀವಿ. ನಮ್ಮ ಪ್ರತಿಭಟನೆ ಸ್ಪಷ್ಟ ಇರ್ತಕ್ಕಂಥದ್ದು, ಯಾವುದೇ ರೈತರಿಗೆ ಈ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ರೆ ಇದಕ್ಕೆ ಭೂಮಿ ಕೊಡ್ತಕ್ಕಂಥದ್ದು, ಪರಿಹಾರವನ್ನ ಕೊಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ರಾಜ್ಯ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಟೆಲಿಗ್ರಾಫ್ ಆಕ್ಟ್ ಪ್ರಕಾರ, ಆಕ್ಟ್ ಕಾಲಂ ಸೆಕ್ಷನ್ 10 ಮತ್ತು 16ರ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ. ಅಲ್ಲಿ ಏನು ಜಿಲ್ಲಾಧಿಕಾರಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಆ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡದೆ ಇವರನ್ನ ಬಂಧಿಸಿರ್ತಕ್ಕಂಥದ್ದು ಸಂಪೂರ್ಣ ಖಂಡನೀಯ ಮತ್ತು ಅದು ತಪ್ಪು. ಅವರ ಮೇಲೆ ಯಾವ ಅದಕ್ಕಾಗಿ ನೀವು ಕರ್ಕೊಂಡು ಬಂದಿದ್ದೀರಿ, ಅವರ ಮೇಲೆ ಪ್ರಕರಣ ದಾಖಲು ಮಾಡಬಾರದು ಅನ್ನುವಂಥದ್ದಾಗಿ ರೈತರು ಪ್ರತಿಭಟನೆ ಮಾಡಿದೀವಿ. ನಾವು ನಮ್ಮ ಹೋರಾಟಕ್ಕೆ ಮಣಿದು ಅವರನ್ನ ಯಾವುದೇ ಅವರ ಮೇಲೆ ಪ್ರಕರಣ ದಾಖಲಿಸದೆ ಬಂದಿದ್ದಾರೆ, ಕಳಿಸಿದ್ದಾರೆ ನಮ್ಮ ಜೊತೆ. ಶಾಂತಿ ಪ್ರಸಾದ್ ಹೆಗ್ಡೆ ಅವರೇ, ಈ ಕಾಮಗಾರಿ ಇದೆಯಲ್ಲ, ವಿದ್ಯುತ್ ಕಾರಿಡಾರ್ ನಿರ್ಮಾಣ ಕಾಮಗಾರಿ, ಹೌದು, ಅದು ಸರ್ಕಾರ ಮಾಡುವುದಾ ಅಲ್ಲ ನಂದಿಕೂರು ಉಷ್ಣ ವಿದ್ಯುತ್ ಸ್ಥಾವರ ಮಾಡುವುದಾ? ಅಲ್ಲ, ನೀ ಸ್ಪಷ್ಟವಾಗಿ ನೆನ್ಪಿಟ್ಟುಕೊಳ್ಳಿ, ಇದು 400 kV ಯೋಜನೆಯ ಕೇಂದ್ರ ಸರ್ಕಾರದ ಯೋಜನೆ. ಈ ಯೋಜನೆಯ ಟೆಂಡರ್ ಅನ್ನ UKTL ಕಂಪನಿ ಅವರೀಗ ಪಡ್ಕೊಂಡಿದ್ದಾರೆ. ಸ್ಟಾರ್ಲೈಟ್ ಅಂತ ಕಂಪನಿಯವರು ಪಡ್ಕೊಂಡಿದ್ದಾರೆ. ಈ ಕಂಪನಿಗೆ ಈ ಯೋಜನೆಗೆ ಬೇಕಾದಂತ ಭೂಮಿಯನ್ನ ಮತ್ತು ಎಲ್ಲಿಂದ ಎಲ್ಲಿಗೆ ಹೋಗ್ತದೆ, ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರ, ಯಾವ ಭೂಮಿ ಎಲ್ಲಿಂದ ಹೋಗ್ಬೇಕಂತಕ್ಕಂಥದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಅವರಿಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ. ಪರಿಹಾರವನ್ನ ನಿಗದಿಗೊಳಿಸತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಸರ್. ಈಗ ಈ ವಿದ್ಯುತ್ ಲೈನ್ ಎಲ್ಲಿಂದ ಎಲ್ಲಿಗೆ ಹೋಗುವಂತದ್ದು? ಈಗ ನಂದಿಕೂರು, ಉಡುಪಿಯಿಂದ ಪ್ರಾರಂಭವಾಗಿರೋ ನಂದಿಕೂರು ಉಷ್ಣ ವಿದ್ಯುತ್ ಸ್ಥಾವರದಿಂದ ಅಲ್ಲಿಂದ ಹೋಗ್ತಕ್ಕಂಥ ಇದು ನಮ್ಮ ಕಾಸರಗೋಡಿಗೆ ಹೋಗಿ ತಲುಪಿ ಅದರ ಮೂಲಕವಾಗಿ ಇದನ್ನ ವಿದ್ಯುತ್ ಪೂರೈಕೆ ಒಂದು ರಾಜ್ಯನ ಇನ್ನೊಂದು ರಾಜ್ಯಕ್ಕೆ ಪೂರೈಕೆ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ, ಇದು ಸರ್ಕಾರದ ಯೋಜನೆ. ಇದನ್ನ ಕಾಮಗಾರಿಯ ಗುತ್ತಿಗೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು 30 ವರ್ಷ. ಇದಕ್ಕೆ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ UKTL, ಈಗ ಇವರು ಯಾರು ಸ್ಟರ್ಲೈಟ್ ಕಂಪನಿಯವರಿಗೆ, ಅಲ್ಲಿ ಅವರಿಗೆ ನಿಗದಿ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಬಹಳ ಸ್ಪಷ್ಟ ಇದೆ, ಭೂಮಿಗೆ ಇರ್ತಕ್ಕಂಥ ಪರಿಹಾರ ಎಷ್ಟು ಕೊಡ್ಬೇಕು, ಯಾವ್ದಕ್ಕೆ ಅಂತಕ್ಕಂಥದನ್ನ ಅಧಿಸೂಚನೆ ಹೊರಡಿಸಿದ್ದಾರೆ. ಇದನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ಬೇಕಾದಂತ ಏನು ಜನರ ಮನವಿಯನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಕೆಲವೊಂದು ಸರ್ಕಾರಗಳಲ್ಲಿ ಈಗ KPTCL ಇದರಲ್ಲಿ ಹೋದಾಗ ಕಾರಿಡಾರ್ ಹೋದಲ್ಲಿ 60% ಮೌಲ್ಯವನ್ನ ಕೊಡ್ಬೇಕನ್ನುವಂತ ಆದೇಶ ಆಗಿದೆ. ಕೇಂದ್ರ ಸರ್ಕಾರ ಇದನ್ನ ಅಧಿಸೂಚನೆ ಹೊರಡಿಸಿದೆ. ರಾಜ್ಯ ಸರ್ಕಾರ ಇವತ್ತು ಇಂಪ್ಲಿಮೆಂಟ್ ಮಾಡಿಲ್ಲ, ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಅದರ ಬಗ್ಗೆ ಮೊನ್ನೆ ವಿಧಾನಸಭೆಯಲ್ಲೂ ಪ್ರಶ್ನೆಯನ್ನ ಕೇಳಿದ್ದಾರೆ ಮತ್ತು ಅದರ ಬಗ್ಗೆಯೂ ದಾಖಲಾತಿಗಳನ್ನ ಕಳಿಸಿರ್ತಾರೆ ನಾವು ರೈತರಿಂದ. ಹಾಗಾದ್ರೆ ಇದೊಂದು ಸರ್ಕಾರಿ ಯೋಜನೆ? ಖಂಡಿತ ಯೋಜನೆ ಸರ್ಕಾರದ್ದು. ಆದ್ರೆ ಕೇಂದ್ರ ಸರ್ಕಾರದ ಯೋಜನೆ ಅಂತ ನಾನು ಸ್ಪಷ್ಟ ಹೇಳ್ತಾ ಇದ್ದೇನಲ್ಲ, ಕೇಂದ್ರ ಸರ್ಕಾರದ ಯೋಜನೆಗೆ ರೈತರಿಗೆ ಆಗ್ತಕ್ಕಂಥ ನಷ್ಟಕ್ಕೆ, ರೈತರಿಗೆ ಅಥವಾ ಭೂಮಿ ಈ ಯೋಜನೆ ಎಲ್ಲಿಂದ ಆಗ್ಬೇಕಂತಕ್ಕಂಥ ಭೂಮಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಈಗ ಭೂಮಿಯನ್ನು ರಾಜ್ಯ ಸರ್ಕಾರ ರೈತರಿಂದ ಪರಿಹಾರ ಕೊಟ್ಟು ಖರೀದಿಸಬೇಕು. ಟೆಲಿಗ್ರಾಫ್ ಆಕ್ಟ್ ಪ್ರಕಾರ ಇದು ನಮ್ಮ ಈ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಹಲವಾರು ಕಾನೂನುಗಳಿದೆ. ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬಂದಾಗ ಒಂದು ಪರಿಹಾರ ಮಾಡಿದ್ದಾರೆ, ಟೆಲಿಗ್ರಾಫ್ ಆಕ್ಟ್ ಅಲ್ಲಿ ಒಂದು ಪರಿಹಾರ ಮಾಡಿದ್ದಾರೆ. ಈಗ ನಾವು ವಿಮಾನ ನಿಲ್ದಾಣಕ್ಕೆ ಭೂ ಅಕ್ವೈರ್ ಮಾಡಿದಾಗ ಬೇರೆ ರೀತಿ ಸರ್, SEZಗೆ ಮಾಡಿದಾಗ ಬೇರೆ ಬೇರೆ. ಆದ್ರೆ ಇದು ನಮಗೆ ರೈತರಿಗೆ ಬಹಳಷ್ಟು ಈ ದೇಶದಲ್ಲಿ ಇವತ್ತಿನವರೆಗೂ ಏಕರೂಪದವಾದಂತ ಭೂ ಸ್ವಾಧೀನ ಕಾನೂನು ಇಲ್ಲ ಸರ್ ನಮ್ದು. ಈಗ ನಿಮ್ಮ ಮಾಹಿತಿಯ ಪ್ರಕಾರ ಇದು ಪಡುಬಿಡಿಯಿಂದ ಇಲ್ಲಿಗೆ ಕಾಸರಗೋಡಿಗೆ ಲೈನ್ ಯಾವ ರೂಟ್ ಆಗಿ ಹೋಗ್ತದೆ?
ಈಗ ನಮ್ಮ ಇಲ್ಲಿಂದ ಬರ್ತಕ್ಕಂತ ಲೂಟ್ ಈಗ ಮಾಡ್ತಕ್ಕಂತ ಯೋಜನೆ ಏನು ಇದೆ ಇಲ್ಲಿಂದ ನಂದಿಕೂರಿಂದ ಹೋಗ್ತಕ್ಕಂಥದ್ದು, ಈಗ ಕಾಸರಗೋಡಿಗೆ ಹೋಗ್ತಕ್ಕಂತ ಈ ಯೋಜನೆಯಲ್ಲಿ ಮಾಡ್ಬೇಕಾದಂತ ಅಗತ್ಯತೆನೇ ಇರಲಿಲ್ಲ. ಆಕ್ಚುಲಿ ಮೈಸೂರು ಮಾರ್ಗವಾಗಿ ಈಗ ನಮ್ಮ ಇದಕ್ಕೆ ಏನು ನಮ್ಮ ಕೇರಳ ರಾಜ್ಯಕ್ಕೆ ಅಲ್ಲಿಂದ ತಲುಪಿಸ್ಲಿಕ್ಕೆ ಮಡಿಕೇರಿ ಮುಖಾಂತರವಾಗಿ ಬಹಳ ಈಗಾಗ್ಲೇ ಇದೆ, KPTCL ನವರದ್ದು ಇದೆ, ಅದರ ಮುಖಾಂತರ ಕಳಿಸಬಹುದಿತ್ತು. ಆದ್ರೂ ಇಲ್ಲಿಂದ ಮಾಡಿ ರೈತರಿಗೆ ಇಲ್ಲಿಂದ ಅನ್ಯಾಯ ಆಗಿದೆ, ಬಹಳಷ್ಟು ಅನ್ಯಾಯ ಆಗಿದೆ ರೈತರಿಗೆ. ಹಾಗಾದ್ರೆ ನಿಮ್ಗೆ ನಂದಿಕೂರಿನಿಂದ ಅದನ್ನು ರಾಷ್ಟ್ರೀಯ ಗ್ರಿಡ್ಗೆ ಕೊಟ್ಟು ರಾಷ್ಟ್ರೀಯ ಗ್ರಿಡ್ಡಿಂದ ಕೇರಳ ಗ್ರಿಡ್ಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ. ಹೌದು, ಬೇರೆ ಬೇರೆ ರಾಜ್ಯಗಳಿಗೆ ಪೂರೈಕೆ ಆಗ್ತದೆ ಸರ್. ಈಗ ನಿಜವಾಗಿ ವಯನಾಡು ಮುಖಾಂತರವಾಗಿ ಅದನ್ನು ತಲುಪಿಸಬಹುದಿತ್ತು. ಮೈಸೂರು ನನಗೆ ಬರಲಿಲ್ಲ ಹೆಸರು. ವಯನಾಡು ಮುಖಾಂತರ ಮಡಿಕೇರಿಯಿಂದ ಈಗ ಹೋಗಿ ಅದು ಮೈಸೂರು ಈ ಮಾರ್ಗವಾಗಿ ಹೋಗ್ತಕ್ಕಂಥದ್ದು ವಯನಾಡಿಗೆ ತಲುಪುತ್ತೆ. ಆ ಮಡಿಕೇರಿ ಮುಖಾಂತರ ವಯನಾಡಿಗೆ ತಲುಪತಕ್ಕಂಥದ್ದು ಹತ್ತಿರದ ಪ್ಲೇಸ್ ಇದೆ, ಅಲ್ಲಿಂದ ಕೊಡ್ಬೋದಿತ್ತು. ಅಲ್ಲಿಂದ ಈಗಾಗಲೇ ಇದೆ, ಬಟ್ ಇಲ್ಲಿಂದ ಈ ಕಡೆಯಿಂದ ಮಾಡ್ತಾ ಇದ್ದಾರೆ. ಈಗ ಪಡುಬಿದ್ರೆಯಿಂದ ಮೈಸೂರಿಗೆ ಲೈನ್ ಇದೆಯಾ? ಅಲ್ಲಲ್ಲ, ಪಡುಬಿದ್ರಿಯಿಂದ ಮೈಸೂರಿಗೆ ಇಲ್ಲ, ಮಡಿಕೇರಿಯಿಂದ ಈಗಾಗಲೇ ಕೇರಳಕ್ಕೆ ಹೋಗ್ತಕ್ಕಂತ ಬೇರೆದೇ ಒಂದು ಲೈನ್ ಇದೆ. ಅದರ ಮುಖಾಂತರ ವಿದ್ಯುತ್ ಹರಿಸಬಹುದು ಅಂತಕ್ಕಂತ ಅಭಿಪ್ರಾಯವನ್ನ KPTCL ಕೊಟ್ಟಿದ್ರು, ಅದನ್ನ ಅಂಗೀಕಾರ ಮಾಡಿಲ್ಲ. ರಾಷ್ಟ್ರೀಯ ವಿದ್ಯುತ್ ಪ್ರಾಧಿಕಾರ ಅಂತ ಇದೆ, ಅದಕ್ಕಾಗಿ ಅಂತ ಒಂದು ಮಂಡಳಿ ಇದೆ, ಅವರು ಅದನ್ನ ತೀರ್ಮಾನ ತಗೊಳ್ಳಿಲ್ಲ. ಮತ್ತು ಅದರ ಬಗ್ಗೆ ರಾಜ್ಯ ಸರ್ಕಾರ ಒತ್ತಡವನ್ನ ಹಾಕಿ ತೀವ್ರವಾದಂತ ಇದನ್ನ ಮಾಡ್ಲಿಲ್ಲ, ಹೋರಾಟವನ್ನ ಎಲ್ಲಿಂದೂ ಆಗಿಲ್ಲ ನಮ್ಗೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳಿದಿರುವಂತಹ ಕೆಲವು ಹೆಕ್ಟೇರ್ ಅಷ್ಟು ಪ್ರದೇಶ ಕೃಷಿ ಭೂಮಿ, ಅದನ್ನು ಕಬಳಿಸುವಂತ ಉದ್ದೇಶ ಅಂತ ಹೇಳ್ತೀರಾ? ಅಲ್ಲ, ಅದನ್ನು ಕಬಳಿಸುವಂತದಲ್ಲ, ಭೂಮಿ ನಮ್ಮ ಭೂಮಿ ನಾಶ ಆಗ್ತದೆ. ಈಗ ಏನು ಯೋಜನೆ ಹೆಸರಲ್ಲಿ ದಕ್ಷಿಣ ಕನ್ನಡ ಯೋಜನೆ ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ನಾವು ಇವತ್ತು ಗಮನಿಸಿದ್ರೆ MRP ಇರ್ಬೋದು, ನಾಗಾರ್ಜುನ ಇರ್ಬೋದು, ಬೇರೆ ಬೇರೆ ಯೋಜನೆಗಳು ಬಂದು ನಾವಂತೂ ಒಟ್ಟಿಗೆ ರೋಗ ಪೀಡಿತರಾಗಿದ್ದೀವಿ. ಇವತ್ತು ಜಿಲ್ಲೆಯಲ್ಲಿ 25% ಜನ ಇವತ್ತು ಕ್ಯಾನ್ಸರ್ ಬರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ತಾವು ಜಿಲ್ಲೆಯಲ್ಲಿ ಒಮ್ಮೆ ಗಮನಿಸಿ. ಹಿಂದೆ ಬಹಳಷ್ಟು ಹೋರಾಟ ಮಾಡಿದಂತ ವಿದ್ಯಾರ್ಥಿ ಹೋರಾಟ ಆದಾಗ ಹೇಳ್ತಿದ್ವಿ ನಾಗಾರ್ಜುನ, ಇನ್ನು 10 ವರ್ಷ ಹೋದಾಗ ನೋಡಿ ಅಂತ ಹೇಳಿ. ಇವತ್ತು ಗೇರು ಬೀಜದ ಫಸಲೇ ಬರುವುದಿಲ್ಲ, ಇಲ್ಲವೇ ಇಲ್ಲ, ತರಕಾರಿ ಬರ್ತಾನೆ ಇಲ್ಲ. ಇದೆಲ್ಲ ಯಾಕೆ ಅಂತಕ್ಕಂಥದ್ದು ಯಾರು ಮನವರಿಕೆ ಮಾಡ್ತಾ ಇಲ್ಲ ಸರ್. ಬಹಳ ಬೇಜಾರಿನ ವಿಚಾರ ಇದು. ಮಳೆ ಬರುವ ಸಮಯಗಳು ಸಹ ಬದಲಾವಣೆ ಆಗಿದೆ. ಎಲ್ಲವೂ ಬದಲಾವಣೆ, ಹವಾಮಾನ ಎಲ್ಲವೂ ಬದಲಾವಣೆ ಆಗಿದೆ. ಈಗ ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು ಪರಿಸ್ಥಿತಿಯನ್ನ ನೀವು ದೊಡ್ಡ ಆಸ್ಪತ್ರೆ KMC ಅಥವಾ ಫಾದರ್ ಮುಲ್ಲರ್ಸ್ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಕೇಳಿದ್ರೆ, ಇವತ್ತು ನಮ್ಮಲ್ಲಿ ಕ್ಯಾನ್ಸರ್ನ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಕೇಳಿದ್ರೆ ಶಾಕಿಂಗ್ ಆಗ್ತದೆ ಸರ್. ಒಟ್ಟಾಗಿ ಈ ಯೋಜನೆಯಿಂದ ಬಹಳಷ್ಟು ನಮಗೆ ಹಾನಿ ಆಗ್ತಕ್ಕಂಥ ಸರ್. ರೈತರು ಹಾನಿ ಮಾತ್ರ ಅಲ್ಲ ಸರ್, ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋದಾಗ ಭೂಸ್ವಾಧೀನ ಪ್ರಕ್ರಿಯೆದಾಗ ಮೌಲ್ಯವಾದ ಸಿಗ್ತದೆ ಸರ್. ಇಲ್ಲಿ ನಮ್ಮ ಅತ್ಯಂತ ಅಮೂಲ್ಯವಾದಂತ ಭೂಮಿ ಹೋಗ್ತದೆ, ಆ ಭೂಮಿಯ ಬದಿಯ ಭೂಮಿಗೆ ಮೌಲ್ಯವೂ ಇಲ್ಲ ಸರ್. ಹೈಟೆನ್ಷನ್ ಹೋದಾಗ ಅದರ ಬದಿಯ ಭೂಮಿಗೆ ಮೌಲ್ಯನೇ ಇಲ್ಲ. ಮೌಲ್ಯ ಯಾವುದೇ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ, 46 ಮೀಟರ್ ಹೋಯ್ತು, ಮತ್ತೆ ಅದರ ಬದಿಯಲ್ಲಿ ಯಾರು ಬಂದು ಜಾಗ ಪರ್ಚೇಸ್ ಮಾಡೋದಿಲ್ಲ. ಹೌದು, ಯಾರು ಪರ್ಚೇಸ್ ಮಾಡೋದಿಲ್ಲ. ಈ ಗೋಲನ್ನ ಕೇಳುವವರಿಲ್ಲ. ಈಗ ನಮ್ದೇನಂತ ಹೇಳಿದ್ರೆ, ಈಗ ರಾಜ್ಯ ಸರ್ಕಾರ ಹೈಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿದೆ. ಏನು ಪರಿಹಾರ ಎಲ್ಲವನ್ನ ಪಡ್ಕೊಂಡು ಪರಿಹಾರ ಏನು ಜಿಲ್ಲಾಧಿಕಾರಿಯ ನಿರ್ದೇಶನದ ಪ್ರಕಾರ ಟೆಲಿಗ್ರಾಫ್ ಆಕ್ಟ್ 1916 ಪ್ರಕಾರ ಏನನ್ನ ಸೂಚನೆ ಮಾಡಿದ್ದಾರೆ ಅದರ ಪ್ರಕಾರ ಎಲ್ಲ ಪರಿಹಾರವನ್ನ ಪಡೆದುಕೊಂಡಂತ ರೈತ ಪುನಃ ಕೆಲಸಕ್ಕೆ ಕಾಮಗಾರಿಗೆ ತೊಂದರೆ ಮಾಡಿದ್ರೆ ಪೊಲೀಸ್ ರಕ್ಷಣೆ ಕೊಡಿ ಅಂತ ಹೇಳಿ. ಆದ್ರೆ ಅದನ್ನ ತಿರುಚಿ ಇಡೀ ಕಮಿಷನ್ ಎಲ್ಲಾ ಪೊಲೀಸ್ ವ್ಯವಸ್ಥೆಯವರು ನೇರವಾಗಿ ಬಂದು ರೈತರಲ್ಲಿ ಪೊಲೀಸ್ ನಿಲ್ಲಿಸಿ ಬಲಾತ್ಕಾರವಾಗಿ ಮಾಡ್ತಾ ಇದ್ದಾರೆ. ಇವರು ನಾವು ಅದಕ್ಕೆ ಪರಿಹಾರ ಕೊಟ್ಟಿದ್ದಾರ, ನೋಟಿಸ್ ಕೊಟ್ಟಿದ್ದೀರಾ ನೀವು? ಆ ನೋಟಿಸ್ ಕೊಟ್ಟಿದ್ರೆ ಎಲ್ಲಿಂಟು ಆ ದಾಖಲಾತಿಯಲ್ಲಿ ಯಾವುದನ್ನು ಪಡ್ಕೊಳ್ಳುದಿಲ್ಲ ಕಂಪನಿಯಿಂದ. ಎಲ್ಲ ಕೇಳಿದಾಗ ಹೇಳಿದ್ರೆ ರೆಫ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ವಿ. ಸರ್, ಕಾನೂನಲ್ಲಿ ಏನ್ ಹೇಳುತ್ತೆ, ಒಂದು ಪರಿಹಾರವನ್ನು ಇಷ್ಟಂತ ನಿಗದಿ ಮಾಡಿದ ಮೇಲೆ ಅದನ್ನ ರೆಫ್ಯೂಸ್ ಮಾಡಿದ್ರೆ, ನನ್ನ ರೈತನ ಹೆಸರಲ್ಲಿ ಶಾಂತಿ ಪ್ರಸಾದ್ ಹೆಗಡೆ ರೈತ ಆಗಿದ್ದು ನಾನು ರೆಫ್ಯೂಸ್ ಮಾಡಿದ್ರೆ ಆ ಹಣವನ್ನ ನನಗೆ ಬರ್ತಕ್ಕಂಥ ಪರಿಹಾರ ಮೊತ್ತವನ್ನ ಜಿಲ್ಲಾಧಿಕಾರಿ ಅದನ್ನ ಡೆಪಾಸಿಟ್ ಮಾಡಿ ಅದರ ಪ್ರತಿಯನ್ನು ನನಗೆ ಕೊಡ್ಬೇಕು ಸರ್. ಆಗ ನಾನು ರೆಫ್ಯೂಸ್ ಮಾಡಿದೆ ಅಂತ ಹೇಳ್ಬಹುದು ಸರ್. ಅದು ಯಾವ್ದು ದಾಖಲೆ ಇಲ್ಲದೆ ಬಂದು ಪೊಲೀಸರು ದೌರ್ಜನ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸರ್. ಇದನ್ನ ನಾವು ಖಂಡಿಸ್ತಾ ಇದೀವಿ. ಅಲ್ಲ, ಪೊಲೀಸರಿಗೆ ಕಂಪನಿಯವರು ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಕಂಪನಿಯ ಒಟ್ಟಿಗೆ ಶಾಮೀಲಾಗಿದೆ ಸರ್. ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಶಾಮೀಲಾಗಿದೆ. ನಾವು ಹಲವಾರು ಸಮಯಗಳಿಂದ ನಮ್ಮ MP ಅವರ ಹತ್ರ ಹೇಳಿದೀವಿ, ಶಾಸಕರುಗಳು ಹೇಳಿದೀವಿ, ಎಲ್ರು ಹೇಳಿದ್ದಾರೆ ಮೀಟಿಂಗ್ ಕರೆಸಿ ಪರಿಹಾರವನ್ನ ಕೊಟ್ಟು ಕೆಲಸ ಮಾಡಿದೀವಿ, ಪರಿಹಾರ ಕೊಡಿ ಅಂತ ಹೇಳಿ. ಪರಿಹಾರ ಕಮ್ಮಿ ಆದದನ್ನ ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದೀವಿ ಅಂತ ಹೇಳಿ ಬರೆದು ಕೊಟ್ಟಿದೀವಿ ಸರ್. ಆದ್ರೂ ಇವರು ಪರಿಹಾರ ಮೊತ್ತವನ್ನ ಸಮರ್ಪಕ
ಕೊಡುವಂತದ್ದಿಲ್ಲ, ಕೆಲವರ ಹತ್ರ ಕೊಡುವುದೇ ಇಲ್ಲ ಸರ್. ಈಗ ಮೊನ್ನೆ ಇಲ್ಲೊಂದು ಪೆಂಕಮಿಜಾರ್ ಇದರಲ್ಲಿ ಸರ್ 90,000 ಕೊಟ್ಟು ಏನು ಮುದುಕ ಗೊತ್ತಿಲ್ಲದವರ ಅನಕ್ಷರಸ್ಥರ ಹತ್ರ ಹೆಬ್ಬೆಟ್ಟು ಹಾಕಿಸಿ ಮಾಡಿದ್ದಾರೆ ಸರ್. ಹೋರಾಟದ ನಂತರ 2,45,000 ಕೊಟ್ಟಿದ್ದಾರೆ ಮತ್ತು ತಪ್ಪಾಗಿದೆ ಅಂತ ಬರೆದು ಕೊಟ್ಟಿದ್ದಾರೆ. ಅದು ಲಿಖಿತ ದಾಖಲೆಗಳು ನಮ್ಮಲ್ಲಿದೆ ಸರ್. ಅಲ್ಲ ಕಲ್ಲಮಣ್ಕೂರು ಸೈಡ್ ಅಲ್ಲೂ ಇದೇ ಸಮಸ್ಯೆ ಇತ್ತಲ್ಲ? ಹೌದು ಸರ್, ಕಲ್ಲಮಣ್ಕೂರಲ್ಲಿ ಆಗಿದೆ ಸರ್. ನಿಡ್ಡೋಡಿಯಲ್ಲಿ ಪರಿಹಾರ ಕೊರತೆ ಪೀಟರ್ ಸಿಕ್ವೇರ್ ಅಂತ ಹೇಳಿ ಅವರ ಭೂಮಿಯನ್ನು ಅತಿಕ್ರಮಣ ಮಾಡಿ ಬಲಾತ್ಕಾರವಾಗಿ ಬೀಗವನ್ನ ಹೊಡೆದೋಗಿದ್ದಾರೆ. ಡಿಸಿಯ ಆದೇಶದಲ್ಲಿ ಸ್ಪಷ್ಟ ಪರಿಹಾರವನ್ನ ಕೊಡ್ಬೇಕು, ನಂತರ ಕೆಲಸ ಮಾಡಿ. ರೈತರ ಜೊತೆಗೆ ಮಾತನಾಡುವಾಗ ಲೋಕಲ್ ಲ್ಯಾಂಗ್ವೇಜ್ ಇದ್ದಂತ ವ್ಯಕ್ತಿಯನ್ನ ನೇಮಿಸಿ ಅಂತ ಹೇಳಿದ್ದಾರೆ ಸಂವಾದ ಮಾಡ್ಲಿಕ್ಕೆ. ಆದ್ರೆ ಮಲಯಾಳಿ ಅನ್ನಕ್ಕೆ ಯಾರೋ ಒಬ್ಬ ಮಲಯಾಳಿ ಬಂದು ಅವ ಏನು ಮಾತಾಡ್ತಂತ ಜನರಿಗೆ ಏನೂ ಅರ್ಥ ಆಗುದಿಲ್ಲ ಸರ್. ಈಗ ನಾಡ್ದು ಬುಧವಾರ ಗುರುವಾರ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಕರೆದಿರೋಂತ ಮಾಹಿತಿ ಇದೆ ಸರ್. ಆ ಜಿಲ್ಲಾಧಿಕಾರಿ ಅವರು ಮೀಟಿಂಗ್ ಕರೆದಿರ್ತಕ್ಕಂಥದ್ದು ಈಗ ಒಂದು ಮೀಟಿಂಗ್ ಎಲ್ಲ ಕೃಷಿ ಬೇರೆ ಬೇರೆ ಎಲ್ಲ ಕೃಷಿ ಸಂಘಟನೆ ಕರೆದಿದ್ದಾರೆ. ಅದು ಪ್ರತಿ ಮಳೆಗಾಲದ ಪೂರ್ವದಲ್ಲಿ ರೈತರ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ ಅಂತಾಗಿ ಪ್ರತಿ ವರ್ಷ ಕಾಟಾಚಾರಕ್ಕೆ ಮೀಟಿಂಗ್ ಕರೀತಾರೆ ಸರ್. ಅದೇ ಮೀಟಿಂಗ್ ಅನ್ನ ಕರೆದದ್ದು ಬಿಟ್ರೆ ಎಲ್ಲಿಯೂ UKT ಯಲ್ಲಿ ವಿದ್ಯುತ್ ಸ್ಥಾವರದ ರೈತರಿಗೆ ತೊಂದರೆ ಆಗುತ್ತಿರುವ ಬಗ್ಗೆ ಮೀಟಿಂಗ್ ಅಂತ ಎಲ್ಲಿಯೂ ಇಲ್ಲ ಸರ್. ಹಾಗಾದ್ರೆ ಆ ಮೀಟಿಂಗ್ ಅಲ್ಲಿ ಭಾಗವಹಿಸಿ ಈ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಬಹುದಲ್ಲ? ಈ ಸಮಸ್ಯೆ ಬಗ್ಗೆ ಹೇಳುವಂತದ್ದು ಎಲ್ರು ಹೇಳುವಂತದ್ದು ಅದು ಹೈಕೋರ್ಟ್ ಆದೇಶ ಇದೆ ಅಂತ ಹೇಳಿ. ಆ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಅದನ್ನ ಪರಾಮರ್ಶಿಸಿ ನೋಡಿ ಅನ್ನತಕ್ಕಂಥದ್ದು ಏನಿಲ್ಲ. ಅದಕ್ಕಾಗಿ ನಾವು ಹೋದಾಗ ಇಂಗ್ಲಿಷ್ ಟ್ರಾನ್ಸ್ಲೇಟರ್ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ತಕೊಂಡೋಗಿ ಈಗ ಅಧಿಕಾರಿಗಳಿಗೆ ಕೊಟ್ಟಾಗ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಅದು ಮೇಲಾಧಿಕಾರಿಯವರಿಗೆ ತಾವು ಹೇಳಿ ನಮ್ಗೇನಿಲ್ಲ ಅಂತ ಹೇಳಿ. ಹಾಗಾದ್ರೆ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕಿತ್ತಲ್ಲ ಈ ಆದೇಶವನ್ನ? ಮೇಲಾಧಿಕಾರಿಗಳ ಆದೇಶಕ್ಕೆ ಗಮನಕ್ಕೆ ತಂದಿದ್ದೀವಿ. ಮೇಲಾಧಿಕಾರಿಗಳ ಹತ್ರನೂ ಮಾತುಕತೆ ಆಗಿದೆ ಸರ್. ಒಮ್ಮೆ ಉಮಾನಾಥ್ ಕೋಟ್ಯಾನ್ರವರ ಅವರು ನಮ್ಮ ಸಹಾಯಕ ಆಯುಕ್ತರನ್ನ ಕಿನ್ನಿಗಳಿಗೆ ತರಿಸಿದ್ರು, ತಹಸೀಲ್ದಾರನ್ನ ಕರೆಸಿದ್ರು, ಕಂಪನಿ ಅಧಿಕಾರಿಗಳೇ ಬಂದಿದ್ರು. ಅಲ್ಲಿ ಸ್ಪಷ್ಟವಾಗಿ ನಾವು ಪರಿಹಾರ ಕೊಟ್ಟು ಮಾಡ್ಲೇಬೇಕು ಮತ್ತು ಭೂಮಿ ಹೋಗದಿರ್ತಕ್ಕಂಥ ಬದಲಿ ಯಾವ್ದಾದ್ರು ಜಾಗದಲ್ಲಿ ರಸ್ತೆಯನ್ನ ಮಾಡಿಕೊಂಡು ಬರ್ಬೇಕಿದ್ರೆ ಅವರು ಸೌಹಾರ್ದಯುತವಾಗಿ ಅವರಿಗೆ ಕೊಟ್ಟು ಮಾಡ್ಬೇಕು, ಬಲಾತ್ಕಾರವಾಗಿ ಮಾಡಬಾರ್ದು ಅನ್ನುವಂಥದ್ದನ್ನ ಸಹಾಯಕ ಆಯುಕ್ತರು, ಅಂದಿನ ಸಹಾಯಕ ಆಯುಕ್ತರು ಎಲ್ಲರ ಮುಂದೆ ಹೇಳಿದ್ದಾರೆ ಸರ್. ಅಂದ್ರೆ ಇದೊಂದು ಕೃಷಿ ಭೂಮಿಯನ್ನ ಹೊಡೆಯುವ ಹುನ್ನಾರ ಅಂತೇಳಿ ಹೇಳ್ಬೋದು. ಕೃಷಿ ಭೂಮಿ ಅಲ್ಲ, ಈ ಯೋಜನೆಯಿಂದ ಕೃಷಿ ಭೂಮಿ ಬಹಳಷ್ಟು ನಷ್ಟ ಆಗ್ತದೆ, ರೈತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳ್ತಿದ್ದೇನೆ ಮೇಡಮ್. ಸ್ಪಷ್ಟವಾಗಿ ರೈತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಈಗ ನನಗೆ 50 ವರ್ಷ ಆಗಿದಮ್ಮ, ನಾನು ಕೃಷಿ ಮಾಡಿ ಬದುಕ್ತಾ ಇದ್ದೀನಿ. ಈಗ ನನಗಿರ್ತಕ್ಕಂಥ ತೋಟದ ಮಧ್ಯದಲ್ಲಿ ಹೋದಾಗ ನನಗೆ 20,000 ಒಂದು ಅಡಿಕೆ ಗಿಡಕ್ಕೆ 16,000 ಕೊಡ್ತಾರೆ ಅಂತ ಹೇಳ್ತಾರೆ. ನನಗೆ 100 ಗಿಡ ಹೋದಕ್ಕೆ 16 ಲಕ್ಷ ಸಿಕ್ಕಿತ್ತು ಪರಿಹಾರ. ಆದ್ರೆ ಇನ್ನೊಂದು ಕಡೆಯಲ್ಲಿ ನಾನು ಜಾಗ ತೆಕ್ಕೊಳ್ಳಿಕ್ಕೆ ಇವತ್ತಿನ ಮಾರುಕಟ್ಟೆ ಮೌಲ್ಯದಲ್ಲಿ ಸಾಧ್ಯ ನಮ್ಮ ನನಗೆ ಸಾಧ್ಯ ಇಲ್ಲ. ಇನ್ನು ನಾನು 50 ವರ್ಷ ನಂತರ ಹೊಸ ಉದ್ಯಮವನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ನನಗೆ ಬದಲಿ ಭೂಮಿಯನ್ನ ಕೊಡುವುದಿಲ್ಲ. ಈ ಪರಿಹಾರವನ್ನು ಇಟ್ಕೊಂಡು ನಾನು ಏನು ಮಾಡ್ಲಿ? ರೈತ ಕೃಷಿಯನ್ನೇ ಮಾಡಿ ಬದುಕುವಂಥದ್ದು. ನನ್ನ ಉದ್ಯೋಗವೇ ಕೃಷಿ. 70 ವರ್ಷ ಆದವಾಗನು ಕೃಷಿಯನ್ನ ಮಾಡ್ತಾ ಇದ್ವಿ. ಈಗ ಹೊಸತ್ತು ಮಾಡಿ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಬೇಕಮ್ಮ? ಇದು ರೈತರ ಸಮಸ್ಯೆ ಈಗ. ಸರ್, ಮುಂದಿನ ಹೋರಾಟ ಯಾವ ರೀತಿ ಇರಬಹುದು ಅಂತ? ಅಲ್ಲಮ್ಮ, ಈಗ ಮುಂದಿನ ಹೋರಾಟ ನಿನ್ನೆ ನಾವು ಪುನಃ ನಮ್ಮ ಸಂಸದರಲ್ಲಿ ಒತ್ತಾಯ ಮಾಡಿದೀವಿ. ಸಂಸದರು ಹೇಳಿದ್ದಾರೆ ಕಮಿಷನರ್ ಅವರಿಗೆ ಹೇಳ್ತೀವಿ ಮತ್ತು ಜಿಲ್ಲಾಧಿಕಾರಿಗೆ ಹೇಳಿ ನಾವು ಮೀಟಿಂಗ್ ಅನ್ನ ಕರೆಸ್ತೀವಿ ಅಂತ ಹೇಳಿ. ನಮ್ದು ಈಗಿರ್ತಕ್ಕಂಥದ್ದು ಯೋಜನೆ ಆಗ್ತಾ ಇದೆ, ಬಹುಪಾಲು ಯೋಜನೆಗಳಲ್ಲಿ ಮಾಡ್ತಾ ಇದ್ದಾರೆ. ಬಟ್ ರೈತರಿಗೆ ಸಿಗ್ತಕ್ಕಂಥ ಪರಿಹಾರವನ್ನ ಮೊದಲು ಪಾವತಿಸಿ ನಂತರ ನೀವು ಕಾಮಗಾರಿ ಮಾಡಿ. ನಮ್ಗೆ ಆ ಪರಿಹಾರ ಮೌಲ್ಯ ಸಾಕಾಗುದಿಲ್ಲ, ಅದನ್ನ ನಾವು ಪ್ರಶ್ನಿಸಿ ಹೋಗ್ತೀವಿ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ನುಡಿ. ಮತ್ತು ಇಂಥ ಯೋಜನೆಯನ್ನ ಜಿಲ್ಲೆಗೆ ತರಬೇಡಿ ಅನ್ನುವಂಥದ್ದು ಸಹ ನಮ್ಮ ಮನವಿ ಇದೆ. ಅದನ್ನ ಸಂಬಂಧಪಟ್ಟವರಿಗೆ ಎಲ್ರಿಗೆ ನಾವು ತಿಳಿಸ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ನಮಸ್ತೆ.